ಅಗ್ನಿ ಸಾಕ್ಷಿ ಇವತ್ತು ಸೀರಿಯಲ್ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಮಂಜರಿಗೆ ಗೊತ್ತೇ ಇರುತ್ತೆ. ಮಂಜರಿ ಅಂದರೆ 15 ಲಕ್ಷ ಕೊಡ್ತಾರೆ ವರ್ಷಕ್ಕೆ ಸ್ಯಾಲ್ರಿ ಅಂತ ಹೇಳಿ ಗೊತ್ತಾಗಿರೋದು ನೋಡ್ಕೊಂಡೆ ಇದೆಲ್ಲ ಪ್ಲ್ಯಾನ್ ಮಾಡಿದ್ವಿ ನಾವು ಅಂತ ಎಲ್ಲ ಹೇಳಿ, ಅಂದರೆ ಸಿಂಧು ಮಂಜರಿ ಅವ್ರ ದೊಡ್ಡ ಮಗಳು ಸಿಂಧುಗೆ ಎಲ್ಲ ಹೇಳ್ತಾ ಇರಬೇಕಾದ್ರೆ ನೋಡು ಅಮ್ಮನ ಆ್ಯಕ್ಟಿಂಗ್ ಸ್ಕಿಲ್ ಹೆಂಗಿದೆ ಅಂತೆಲ್ಲ ಹೇಳಿ ಬುದ್ಧಿ ಹೇಳ್ತಾ ಇದ್ದ. ನೀವೇನು ಮಾಡ್ತಾಯಿದ್ರೆ ನನಗೆ ಅರ್ಥನೇ ಆಗ್ತಾಯಿಲ್ಲ ಅಂದರೆ ನಾವೇ ದುಡ್ಡು ಕದ್ದಿದ್ದೀವಿ ಅಂತ, ಆ ದುಡ್ಡು ಬಳಸಾಗಿದೆ, ಈಗ ನನಗೆ ಹತ್ರ ಇರೋ ದುಡ್ಡು ಕೊಟ್ಟು ನಾವು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅಂತೆಲ್ಲ ಹೇಳ್ತಾ ಇದ್ದ. ಇಷ್ಟೆಲ್ಲ ಪ್ಲ್ಯಾನ್ ಮಾಡೋ ಅವಶ್ಯಕತೆ ಏನಿತ್ತು ಅಂತೆಲ್ಲ ಹೇಳಿದರೆ, ಹೆಂಗೆ ಕಣೆ ಇವಾಗ ನೋಡ್ತಾ ಇರು ಮಂಜರಿ ಒಳ್ಳೆಯಳಾಗಿದ್ದರೆ ಒಂಥರ, ಇನ್ನೂ ಒಳ್ಳೆಯಳಾಗಿದ್ದರೆ ಒಂಥರ ಅಂತೆಲ್ಲ ಹೇಳಿ ಪ್ಲ್ಯಾನ್ ಮಾಡಿರ್ತಾರೆ. ಅಂದರೆ ಅವರು ಸಾಕ್ಷಿ ಹತ್ರ ತಿಂಗಳಿಗೆ 1 ಲಕ್ಷ ರೂಪಾಯಿ ಕಿತ್ಕೋಬೇಕು ಹೆಂಗಾನ ಮಾಡಿ ಅಂತ ಹೇಳಿ ಇದೆಲ್ಲ ಡ್ರಾಮಾ ಮಾಡಿರ್ತಾರೆ. ಈ ಕಡೆ ಅಗ್ನಿದು ಸೈಡ್ ವಿಸಿಟ್ಗೆ ಹೋಗ್ಬೇಕಂತ ಹೇಳಿ ವಾಚ್ ಕಟ್ಕೊಂಡು ಎಲ್ಲ ರೆಡಿ ಆಗ್ತಾ ಇರಬೇಕಾದ್ರೆ ಈ ಕಡೆ ಅದು ವಾಚ್ ಮೇಲೆ ಒಂದು ರೋಸ್ ಪೆಟಲ್ ಬಿದ್ದಿದೆ. ಆ ಪೆಟಲ್ ಹಿಡ್ಕೊಂಡು ಇದು ಮಾಡ್ತಾ ಇರ್ತಾನೆ, ಪೆಟಲ್ ಹಿಡ್ಕೊಂಡು ಅದು ಫ್ಲವರ್ ಹಾಕಿ, ಅಂದರೆ ಸಾಕ್ಷಿ ಮನೆಗೆ ಬಂದ ದಿವಸ ಎಲ್ಲ ಫ್ಲವರ್ ಹಾಕಿರೋದು ಅದೆಲ್ಲ ನೆನಪು ಮಾಡ್ಕೊಂಡಿರ್ತಾನೆ. ಅದೆಲ್ಲ ನೆನಪು ಮಾಡ್ಕೊತಾ ಇರ್ತಾನೆ. ಅದೇ ಟೈಮಿಗೆ ಅವ್ರ ತಂಗಿನೂ ಮತ್ತು ಅಡುಗೆ ಭಟ್ಟ ಇಬ್ಬರು ಬಂದುಬಿಡ್ತಾರೆ. ಅವ್ರು ಬಂದಿದ್ದು ನೋಡಿ ಆ ಪೆಟಲ್ನ ಡ್ರಾ ಒಳಗೆ ಇಟ್ಬಿಡ್ತಾನೆ. ಡ್ರಾ ಒಳಗಿಟ್ಟು ಗೊತ್ತಾಗ್ಲಾರ್ದಂಗೆ ನೋಡ್ತಾನೆ. ಈಗ ಅವ್ರ ತಂಗಿ ಏನೋ ಇದು ಮಾಡ್ತೀನಿ ಅಂತೆಲ್ಲ ಹೇಳಿ ಆ ಸೈಟ್ ವಿಸಿಟಿಗೆ ಹೋಗಬೇಕು, ಅವಳ ಅಂದ್ರೇ ನನಗೆ ಕಿರಿಕಿರಿ ಆಗ್ತದೆ, ಮತ್ತು ಅವಳ ಜೊತೆನೇ ಕೆಲಸ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ. ಹಂಗೆ ಹಿಂಗೆ ಅವ್ರ ತಂಗಿ ಅವ್ರ ಕೆಲಸ ಅವ್ರು ಮಾಡಿದ್ರೆ ನಿನ್ನ ಕೆಲಸ ನೀನು ಮಾಡಬೇಕು ಅಷ್ಟೇ, ಅದೇನಾಗ್ತೈತೆ ಅಂತೆಲ್ಲ ಹೇಳಿ, ನೋಡು ಪುಟ್ಟವ ಬ್ರಾಸ್ಲೆಟ್ ಹಾಕಂತ ಅವ್ರು ಅಡುಗೆ ಭಟ್ಟ ಹೇಳ್ತಾನೆ. ಇವಾಗ ಸಾಕ್ಷಿ ಅವ್ರ ತಂಗಿ ಏನಿರ್ತಾರಲ್ಲ ಕೈಗೆ ಕಡ್ಗ ಹಾಕ್ತಾಳೆ, ಬಲಗೈಗೆ ಕಡ್ಗ ಹಾಕ್ಕೊಂಡು ಇದೇದಕ್ಕೆ ಅಂತೆಲ್ಲ ಹೇಳಿದಾಗ ಕನ್ವಿನ್ಸ್ ಮಾಡಿ ಹಂಗೆ ಹಿಂಗೆ ಮಾಡಿ ಕಡ್ಗ ಹಾಕಿಬಿಡ್ತಾರೆ. ಕಡ್ಗ ಹಾಕಿದ್ಮೇಲೆ ಸರಿ ಬಿಡು ಅಂತಂದೇಳಿ, ಪಾಪ ಅವ್ರ ತಂಗಿ ಏನೇ ಹೇಳಿದ್ರು ಬೇಡ ಅಂತ ಹೇಳಲ್ಲ, ಅದೆಲ್ಲ ಸರಿ ಅಂತೇಳಿ ಹಾಕೊಂಡು ಈ ಕಡೆ ಸಾಕ್ಷಿ ಅವ್ರ ತಂಗಿಗೆ ಮತ್ತು ಅವ್ರ ಮಾವಾಗ ಟೀ ಕೊಡ್ತಾರೆ. ಟೀ ಕೊಟ್ಟು ಅವ್ರ ಅತ್ತೆ ಮಂಜರಿಗೂ ಹೇಳ್ತಾನೆ, ಅತ್ತೆ ಟೀ ತೊಗೊಳ್ಳಿ ಅಂತೆಲ್ಲ ಹೇಳಿ, ಟೀನಾ ಅಂತೆಲ್ಲ ಹೇಳಿ, ಟೀ ಚೆನ್ನಾಗಿದೆ ಅಂತ ನೀವು ಟೀ ಕುಡೀರಿ, ಕಾಫಿ ಸಿಂಧು ಬಿಂದುಗೆ ಕೊಡಿ, ಮತ್ತು ಆಮೇಲೆ ಉಪ್ಪಿಟ್ಟು ಮಾಡಿ ಇಟ್ಟಿದ್ದೀನಿ, ನೀವು ತಿಂಡಿ ಮಾಡಿ ಮತ್ತು ಸಿಂಧು ಬಿಂದುಗೆ ಬಾಕ್ಸಿಗೆ ಹಾಕ್ಕೊಡ್ರಿ ಅಂತೆಲ್ಲ ಹೇಳ್ತಾ, ಅದೇ ಅವ್ರ ತಂಗಿನೂ ಕೋಪ ಮಾಡ್ಕೊಂಡ್ಬಿಡ್ತಾ. ಅವ್ರ ಮಾವನ ಅದೇ ಇಲ್ಲಿ ಏನು ಹೇಳೋದು ಬೇಡ, ಹೊರಗೆ ಹೋಗಿ ಹೇಳೋಣ ಅಂತೆಲ್ಲ ಹೇಳ್ತಾ, ಅಕ್ಕ ನೀನು ಇಷ್ಟೆಲ್ಲ ಮಾಡಬೇಡ ಕಣೆ, ನೀನು ನಂಬಬೇಡ ಕಣೆ ಅವ್ರನ್ನಂತ ಅವ್ರ ತಂಗಿನೂ ಎಷ್ಟೇ ಬುದ್ಧಿ ಮಾತು ಹೇಳಿದ್ರು ಆಕೆ ಕೇಳೋಕ್ಕೆ ರೆಡಿ, ಸುಮ್ಮನೆ ಮಾತ್ರ ಏನು ಹೇಳೋಲ್ಲ. ಅದೇ ಟೈಮಿಗೆ ಅವ್ರ ಅತ್ತೆ ಬರ್ತಾ, ಇದೆಲ್ಲ ಬೇಡ ಅಮ್ಮ, ಇದೆಲ್ಲ ಮಾಡೋದೇನು ಅವಶ್ಯಕತೆ ಇಲ್ಲ, ನನ್ನ ಮಕ್ಕಳನ್ನ ಕ್ಷಮಿಸಿಬಿಟ್ರೆ ಸಾಕು ಅಷ್ಟೇ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಾ, ಸರಿ ಬಿಡಿ ಅಂತೆಲ್ಲ ಹೇಳಿ ಇಲ್ಲಿಂದ ಹೋಗಬೇಕು. ಅದೇ ಟೈಮಿಗೆ ಅವ್ರ ಬಾಸ್ ಫೋನ್ ಮಾಡ್ತಾರೆ. ಅವ್ರ ಬಾಸ್ ಫೋನ್ ಮಾಡಿ, ಅಲ್ಲಮ್ಮ ಸಾಕ್ಷಿ ನೀನು ಇದು ಆಫೀಸ್ಗೆ ಹೋಗಿ, ಆಫೀಸಿಂದ ಸೈಟ್ ವಿಸಿಟ್ಗೆ ಹೋಗಿ ನಮ್ಮನೆಗೆ ಬರೋದೆಲ್ಲ ತುಂಬ ಕಷ್ಟ ಆಗುತ್ತೆ, ಕಂಪ್ನಿ ಕಾರ್ ತೊಗೊಂಡೆ. ಬೇಡ ಸರ್ ಹಾಗೇನೂ ಏನೂ ಇಲ್ಲ, ನಾನು ಹಾಗೆ ಬಂದುಬಿಡ್ತೀನಿ, ಕಂಪ್ನಿ ಕಾರ್ ಅಂತ ಏನು ಎಲ್ಲ ಬೇಡ ಅಂತೆಲ್ಲ ಹೇಳ್ತಾಳೆ. ಸರಿ ಬಿಡಮ್ಮ ನೀನು ಹೇಳಿದರೆ ಕೇಳಿದೆ, ಇಲ್ಲ ಸರ್ ನಮ್ಮ ಮನೆಗೆ ತುಂಬ ಹತ್ರನೇ ಇದೆ ಜಾಗ ಅಂತೆಲ್ಲ ಹೇಳಿ, ಸರ್ ಹತ್ರ ಅರವಿಂದ್ ಸರ್ ಹತ್ರ ಯಾರಮ್ಮ ಅಂತೆಲ್ಲ ಮಾವಾಗ ಹೇಳಿದೆ, ಇಲ್ಲ ಅರವಿಂದ್ ಸರ್ ಅಂತೆಲ್ಲ ಹೇಳ್ತಾ, ಸರಿ ಬಿಡು ಸೈಟ್ ವಿಸಿಟಿಗೆ ಹೋಗಬೇಕು, ನಾನು ಹೇಳಿದೆ ಕೇಳ್ತಾ ಇಲ್ಲ, ಈ ಅದಿತಿ ನಮ್ಮ ದೊಡ್ಡಪ್ಪಗೆ PA ಇದ್ದಾಳೋ, ಈ ಮನೆಗೆ ಸೊಸೆ ಇದ್ದಾಳೋ ಅಂತ ಮನೀಶು ಮತ್ತು ಅವ್ರ ತಂಗಿ ಎಲ್ಲರೂ ಮಾತಾಡ್ತಾ ಇರ್ತಾರೆ, ನಿಕ್ಕಿ ಮತ್ತು ಅವರೆಲ್ಲ. ಇರಲಿ ನಮಗೂ ಒಂದು ಟೈಮ್ ಬರುತ್ತೆ ಅಂದರೆ, ಮಾಮ್ ನೀನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಾಯಿದ್ದೀವಿ ಹಂಗೆ ಹಿಂಗೆ ಅವರೇ 3 ಜನ ಡಿಸ್ಕಷನ್ ಮಾಡಿ ಅಗ್ನಿ ಹೋಗ್ತಾರೆ, ಇಷ್ಟು ಜಲ್ದಿ ಹೋಗೋದೇನು ಅವಸರ ಅಂತ ಅವ್ರ ತಮ್ಮ ಬೈತಾನೆ. ಇದೇ ಟೈಮಿಗೆ ಇವರು ಸಿಂಧು ಬಿಂದು ಇಲ್ಲಿ ತಿಂಡಿ ತಿಂತಿರ್ತಾರೆ. ಅಮ್ಮ ಈ ತಿಂಡಿ ತಿಂದು ಎಷ್ಟೋ ದಿವಸ ಆಗಿತ್ತು, ಈ ಕಾಫಿ ಎಷ್ಟು ಮಿಸ್ ಮಾಡ್ಕೊಂಡು ಗೊತ್ತಾ, ನಮ್ಮಮ್ಮ ಆ್ಯಕ್ಟಿಂಗ್ ಸ್ಕಿಲ್ ಅಂದರೆ ತುಂಬ ಇದು ಅಂತೆಲ್ಲ ಹೇಳ್ತಾ ಇದ್ದ. ಇದೇ ಟೈಮಿಗೆ ಸಾಕ್ಷಿ ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೋ ಆಟೋ ಡ್ರೈವರು ಅದೇನೋ ಸ್ವಲ್ಪ ಕೆಲಸ ಇದೆ ಅಂತೆಲ್ಲ ಹೋಗ್ತಾ ಇರಬೇಕಾದ್ರೆ ಈ ಕಡೆಯಿಂದ ಅವರು ಯಾರೋ ಅಮ್ಮ ಮಗಳಿಗೆ ಜಡೆ ಹಾಕ್ತಾರೆ. ಸಾಕ್ಷಿಗೆ ಅವ್ರ ತಾಯಿನೇ ಜಡೆ ಹಾಕಿದ್ದೆಲ್ಲ ನೆನಪು ಬರುತ್ತೆ. ಅದು ನೆನಪು ಬಂದಿದ್ದು ನೋಡಿ ಇಲ್ಲಿ ಮಂಜರಿ ಆ್ಯಕ್ಟಿಂಗ್ ಸೂಪರ್ ಅಂತ ಮಕ್ಕಳು ಹೇಳಿದಾಗ, ಹೌದು ಕಣಮ್ಮ ನಿನ್ನ ಹತ್ರ ಪೆಟ್ಟು ತಿಂದಿದ್ದಕ್ಕೂ ಸಾರ್ಥಕಾಯ್ತು, ಈ ಥರ ಊಟ ತಿಂಡಿ ಎಲ್ಲ ಮಿಸ್ ಮಾಡ್ಕೊತಿದ್ದೆ, ಈ ನಿನ್ನ ಕೈಯಿಂದ ತಿನ್ನೋ ತಪ್ಪಿತಲ್ಲ ಅಂತೆಲ್ಲ. ಈ ಮಂಜರಿ ಜೋರಿದ್ದರೆ ಇದು, ಇನ್ನು ಸ್ವಲ್ಪ ಇನ್ನೂ ಸೈಲೆಂಟ್ ಇದ್ದರೆ ಇದು, ಇನ್ನೂ ಸೈಲೆಂಟ್ ಇದ್ದರೆ ಡೇಂಜರ್, ಇನ್ನೂ ಸೈಲೆಂಟ್ ಇದ್ದರೆ ಇನ್ನೂ ತುಂಬ ಡೇಂಜರ್ ಅಂತೆಲ್ಲ ಹೇಳಿ ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ಈ ಕಡೆ ಇವ್ರನ್ನ ಕನ್ವಿನ್ಸ್ ಆಟೋ ಡ್ರೈವರ್ ಹತ್ರ ಫೋಟೋ ತೊಗೊತ, ಆ ಮುದುಕಿ ಬೇಡ ಫೋಟೋ ಅಂತೆಲ್ಲ ಹೇಳಿದ್ರೆ, ಇಲ್ಲಮ್ಮ ನಮ್ಮಮ್ಮ ಜಡೆ ಹಾಕಿದ್ದು ನನಗೆ ನೆನಪಾಯ್ತು, ನಮ್ಮಮ್ಮ ಇಲ್ಲ ಅಂತೆಲ್ಲ ಹೇಳ್ತಾ, ಸರಿ ತೊಗೊಳ್ರಿ ಫೋಟೋ ಅಂತೆಲ್ಲ ಹೇಳ್ತಾ, ಆ ಕಡೆ ಈ ಕಡೆ ಅಗ್ನಿ ಟ್ರಾಫಿಕಲ್ಲಿ ನಿಂತಿರ್ತಾನೆ. ಇದೇ ಫೋಟೋಗೆ ಈಕಿ ಡೈಲಿ ಒಂದು ಮೆಸೇಜ್ ಕಳಿಸ್ತಲ್ಲ, ಆ ಮೆಸೇಜ್ ಕಳಿಸ್ಬಿಡ್ತಾನೆ ಸಾಕ್ಷಿ ಕಳಿಸಿರೋ ಮೆಸೇಜು ನೋಡಿ ಅವಾಗ ಅವರು ರಿಪ್ಲೈ ಮಾಡ್ತಾರೆ. ಟ್ರಾಫಿಕ್ ಆಗುತ್ತೆ, ಎಷ್ಟೇ ಜಲ್ದಿ ಬಂದರೂ ಟ್ರಾಫಿಕ್ ಕೈಯಲ್ಲಿ ಸಿಗಾಕೊಳೋದಂತೂ ತಪ್ಪಂಗೆ ಇಲ್ಲ ನೋಡು ಅಂತೆಲ್ಲ ಹೇಳ್ತಾ, ಅಜ್ಜಿ ಇರಲಿ ಬಿಡಮ್ಮ ನನಗೇನೋ
ಗೊತ್ತಿಲ್ಲ ಅಂದರೆ ದುಡ್ಡು ಕೊಡೋಗೋದು ಬೇಡಮ್ಮ ಅಂತೆಲ್ಲ ಅವರು ದುಡ್ಡು ಇಸ್ಕೊಳಲ್ಲ ಹುಡುಗಿ ಮತ್ತು ಅವರಮ್ಮ ಫೋಟೋ. ಈ ಕಡೆ ಸಾಕ್ಷಿ ಕಳಿಸಿರೋ ಫೋಟೋಗೆಲ್ಲ ನೋಡಿ ಇದು ಮಾಡ್ತಾ ಇರ್ತಾನೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಇವತ್ತಿನ ಎಪಿಸೋಡು ಈ ಕಡೆಯಿಂದ ಅಗ್ನಿನೂ ಹೊರಟೋಗ್ತಾನೆ. ಇಲ್ಲಿದ್ದ ಸಾಕ್ಷಿ ಇಲ್ಲಿ ಸೈಟ್ ಹತ್ರ ಬಂದು, ಸರ್ ನಾನು ಬಂದಿದ್ದೀನಿ, ನೀನು ಬಂದಿಲ್ಲ. ಹಾಂ ಜೋರು ಆರಿಸ್ಬೇಡ, ನನಗೂ ಗೊತ್ತಾಗುತ್ತೆ ಏನು ನೀನು ತುಂಬ ಜಲ್ದಿ ಬಂದಿದ್ದೀಯ ಅಂತ, ಆ ಥರ ಮಾಡ್ತಾ ಇದೆಯಾ ಅಂತೆಲ್ಲ ಹೇಳಿದೆ. ಅದು ನಾಳೆ ಎಪಿಸೋಡಲ್ಲಿ ಹೇಳ್ತಾನೆ. ನೀನು ಜಲ್ದಿ ಬಂದೀನಿ ಅಂತ ನಂಗೆ ನೆನಪು ಮಾಡ್ತೀನಿ